ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾ ಪ್ರಕರಣಗಳ ಸಂಖ್ಯೆ. ಈ ಬೆನ್ನಲ್ಲೇ ಹೊಸ ವರ್ಷದ ಸಂಭ್ರಮಾಚರಣೆ ಕೂಡ ಬರ್ತಾ ಇದೆ. ರಾಜ್ಯಕ್ಕೆ ಕಾಡ್ತಾ ಇದೆ JN1 ವೈರಸ್ನ ಭೀತಿ. ಜನವರಿ ತಿಂಗಳು ನಿರ್ಣಾಯಕ ಅಂತ ಹೇಳಿದ್ದಾರೆ ಕೋವಿಡ್ನ ತಜ್ಞರು. ಹೊಸ ವರ್ಷಾಚರಣೆಗೆ ಈ ಬಾರಿ ನಿರ್ಬಂಧ ಬೀಳುತ್ತಾ ಹೀಗಿರುವಂತಹ ಪ್ರಶ್ನೆ. ಡಿಸೆಂಬರ್ 27ಕ್ಕೆ ಸಂಪುಟ ಉಪಸಮಿತಿ ತಾಂತ್ರಿಕ ಸಮಿತಿಯ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಕೋವಿಡ್ ಮಾರ್ಗಸೂಚಿ ಮತ್ತೆ ಚೇಂಜ್ ಆಗುತ್ತಾ? ಮಾಲ್, ಪಬ್, ಕ್ಲಬ್ಗಳಿಗೆ ಹೊಸ ಗೈಡ್ಲೈನ್ಸ್ ಜಾರಿಯಾಗುತ್ತೆ. MG ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಮಾರ್ಗಸೂಚಿ ಬರುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. 2019 ಚೀನಾದ ವುಹಾನ್ನ ಮಾಂಸ ಮಾರುಕಟ್ಟೆಯಿಂದ ಈ ಕೋವಿಡ್ ವ್ಯಾಪಿಸುತ್ತೆ. ಅದಾದ ಮೇಲೆ ಸಾಲು ಸಾಲು ಅಲೆಗಳನ್ನು ರಾಜ್ಯ, ದೇಶ, ವಿಶ್ವ ಕಂಡಿದೆ. ಯಾವ್ಯಾವಾಗ ಕೊರೋನಾ ಸ್ಪ್ರೆಡ್ ಆಯಿತೋ ಆ ಸಂದರ್ಭದಲ್ಲಿ ಸಾಮೂಹಿಕ ಆಚರಣೆಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸ ಆಗಿದೆ. ಹೊಸ ಸಂಭ್ರಮಾಚರಣೆಗೂ ಅದು ಅಪ್ಲೈ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಒಂದು ಕಡೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ JN.1 ಉಪತಳಿಯ ಆತಂಕ ರಾಜ್ಯದಲ್ಲಿ ಮನೆ ಮಾಡಿದೆ. ಈ ಸಂದರ್ಭದಲ್ಲಿಯೇ ಹೊಸ ವರ್ಷದ ಸಂಭ್ರಮಾಚರಣೆ, ಏನಾದರೂ ಹೊಸ ರೂಲ್ಸ್ ಅನ್ನು ಜಾರಿಗೆ ತರಬಹುದಾ? 27ರ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಯಾವ ನಿರ್ಣಯಕ್ಕೆ ಬರಬಹುದು ಅವತ್ತಿನ ಸಭೆಯಲ್ಲಿ ಅಂತೇಳಿ ಮಾರುತಿ? ಖಂಡಿತ ಪ್ರೇಮ್, ಇದೇ 27ನೇ ತಾರೀಕು ರಾಜ್ಯ ಸರ್ಕಾರದ ಕರೋನಾ ಉಪಸಮಿತಿ ಏನಿದೆ, ಉಪಸಮಿತಿ ಮತ್ತು ಕರೋನಾ ತಜ್ಞರ ಸಮಿತಿ ಏನಿದೆ, ಸಮಿತಿನೂ ಸೇರಿಕೊಂಡು ಸಭೆ ಮಾಡ್ತಿದ್ದಾರೆ. ಇದರಲ್ಲಿ BBMP ಕಮಿಷನರ್ ಸೇರಿದಂತೆ ನಗರ ಪೊಲೀಸ್ ಆಯುಕ್ತರು ಸಹ ಭಾಗಿಯಾಗ್ತಾರೆ, ಹಿರಿಯ ವೈದ್ಯಾಧಿಕಾರಿ ಕೂಡ ಭಾಗಿಯಾಗ್ತಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸಲಹೆಗಳನ್ನ ಕೊಡೋದಕ್ಕೂ ಸಹ ಈ ತಜ್ಞರ ಸಮಿತಿ ನಿರ್ಧಾರ ಮಾಡ್ಕೋತಿರೋದು. ಯಾಕಂದರೆ 27ರ ನಂತರ ಜನವರಿ ವರ್ಷಾಚರಣೆ, ಹೊಸ ವರ್ಷದ ಆಚರಣೆ ಯಾವ ರೀತಿ ನಡೆಸಬೇಕು. ಯಾಕಂದರೆ ಜನವರಿ ಅತ್ಯಂತ ನಿರ್ಣಾಯಕವಾದಂಥ ಘಟ್ಟ. ಈಗಾಗಲೇ ಕಳೆದ ಒಂದು ವಾರದಿಂದ ಕರೋನಾ ಪಾಸಿಟಿವ್ ರೇಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಕಾರಣಕ್ಕೆ ಇನ್ನು ಈ ಸಂದರ್ಭದಲ್ಲಿ ಅಂದರೆ ಹೊಸ ವರ್ಷ ಸಂದರ್ಭದಲ್ಲಿ ಜನ ಹೆಚ್ಚಾಗಿ ಸೇರುವಂತಹ ಸಾಧ್ಯತೆ ಇದೆ, ಸೆಲೆಬ್ರೇಷನ್ ಮಾಡ್ತಾರೆ. ಈ ಕಾರಣಕ್ಕೆ ಅದನ್ನು ಹತೋಟಿಗೆ ತರಬೇಕು, ಕರೋನಾ ಸ್ಪ್ರೆಡ್ಡಿಂಗ್ ಲೆವೆಲ್ನ ಕಡಿಮೆ ಮಾಡಬೇಕು, ಮತ್ತು ಕರೋನಾವನ್ನು ಅಂದರೆ ಹೊಸ ರೂಪಾಂತರ ತಳಿ ಏನಾದರೂ ಮಾರಕವಾಗೋದಕ್ಕೆ ಶುರು ಆಯಿತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಜನವರಿ ಅತ್ಯಂತ ನಿರ್ಣಾಯಕ. ಯಾಕಂದರೆ ಯಾವುದೇ ಒಂದು ಅಲೆ ನಾವು ನೋಡಿದಾಗ ಅದು ಮೊದಲು ಶುರು ಆದ ನಂತರದಲ್ಲಿ ಪೀಕ್ ಹೋಗೋದಕ್ಕೆ ಒಂದಿಷ್ಟು ವಾರಗಳೇ ತಗೊಳುತ್ತೆ, 3 ರಿಂದ 4 ವಾರಗಳು ತಗೊಳುತ್ತೆ. ಆ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಏನು ಉಪಸಮಿತಿ ರಚನೆ ಮಾಡಿದೆ, ಆ ಉಪಸಮಿತಿ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಒಂದು ಹೊಸ ಗೈಡ್ಲೈನ್ಸ್ನ ತರೋದಕ್ಕೆ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.